ಒಪ್ಪಿ ಸರ್, ಸಿನಿಮಾದಲ್ಲಿ ಪೋಸ್ಟರ್ ನೋಡಿದ್ರೆ ಸುಮಾರು 4-5 ಗೆಟಪ್ ಅಲ್ಲಿ ಬರ್ತೀರಾ. ಏನಾಗಿರ್ತೀರಾ ಒಪ್ಪಿ ಸರ್ ಅಲ್ಲಿ? ಆ ಗೆಟಪ್ಗಳು ಅವಾಗ ಬಂದೋಗುತ್ತಾ ಅದು ಏನಾಗಿರ್ತೀರಾ ಪಾತ್ರ ನಿಮ್ಗೆ ಏನಿರುತ್ತೆ? ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ. ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ, ಅದನ್ನೇ ಬಾಯಿ ಬಿಡಿಸ್ಬಿಡ್ಬೇಡಿ ದಯವಿಟ್ಟು. ಆ ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಳ್ಳಿ. ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೇಕು. ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಒಂದು ಗ್ಲಿಮ್ಸ್ ತೋರಿಸಲ್ಲ ಅಂತ. ಇನ್ನೇನಿದ್ರು ನೀವೆಲ್ಲ ಸಿನಿಮಾಲೇ ನೋಡ್ತೀರಾ. ಆಮೇಲೆ ಎಲ್ಲಾ ಪೋಸ್ಟಲ್ಲೂ ಕೂಡ ಕಣ್ಣಲ್ಲಿ ಏನೋ ಒಂದು ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ. ಯಾರ ಮೇಲೆ ಅಂತ? ಕೋಪ ಆಕ್ರೋಶನ ಮಜಾನೂ ಇರುತ್ತೆ, ಕಾಮಿಡಿನೂ ಇರುತ್ತೆ. ಹಾಗೆ ಒಂದು ಪೋಸ್ಟರ್ ಆತರ ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸ್ರಿ ನೀವು ಬರೋದು. ಸರ್ ಸರ್ ಒಂದು ಕುತೂಹಲ, ಯಾಕಂದ್ರೆ ನಿಮ್ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ಸ್ ನೋಡ್ಕೊಂಡಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ ಗಳ ಬಗ್ಗೆ ಮಾತಾಡಿದಾಗ, ಸರ್ ಕಾಸ್ಟ್ಯೂಮ್ ಡಿಸೈನರ್ ಯಾರು ಸರ್, ಮತ್ತೆ ಹೇಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ಎಷ್ಟು ಟೈಮ್ ತಗೊಳ್ತಿದ್ರಿ ಅಂತ? ಇಲ್ಲ, ನಿಜವಾಗ್ಲೂ ಇದನ್ನ ನಾನು ಒಂದು ಲಿಸ್ಟೇ ತಗೊಂಡ್ಬರ್ತೀನಿ ಈ ಸಿನಿಮಾಲ್ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ. ಯಾಕಂದ್ರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡಬಾರದು. ಡೇ ಒನ್ ಒಂದು 2 years ಇಂದ ಈ ಜರ್ನಿಲಿ ಇದೆಯಲ್ಲ, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ. ನಿಜ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಕೂತಿಯಾರಲ್ಲ ನೋಡಿ, ಆ ವಿಜಯ್ ಇಂದ ಹಿಡಿದು, ನಿರ್ಮಲ್ ಇಂದ ಹಿಡಿದು, ನಮ್ಮ ಮಾಸ್ಟರ್ ಇಂದ ಹಿಡಿದು, ನೀವು ಅವ್ರ ವರ್ಕ್ ಎಲ್ಲ ನೀವು ಅಲ್ಲಿ ಥಿಯೇಟರ್ ನೋಡಿದಾಗ ಗೊತ್ತಾಗದೆ ಎಂತೆಂತ ಎಕ್ಸ್ಟ್ರಾಂಡ್ರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ. ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದ್ದಾರೆ ನೋಡಿ, ಕಾನಿ ಸ್ಟುಡಿಯೋಸ್ ಅವರು, ನಮ್ಮ ಆಶಿಕ್ ಅವರು DI ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ. ನಮ್ಮ ಚೇತನ್ ಮಾಸ್ಟರ್ ಇವರು ಎಲ್ಲ, ನೀವು ಆ ಫೈಟ್ಸ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ. ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ, ಇಂಡಿಯಾ ಫಿಗರ್ ಆಗೋಗ್ಬಿಟ್ಟು. ಇವರಿಬ್ರು ಇಂಡಿಯಾ ಫಿಗರ್ ಇವಾಗ, ಇವರು ಇಂಡಿಯಾ ಫಿಗರ್ ಇವಾಗ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇದ್ದಾರೆ ಇವರು. ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ. ನನಗೆ ಬಹಳ ಖುಷಿ ಅನ್ಸಿದೆ ಅಂದ್ರೆ ಅಜನೀಶ್ ಸರ್ ಬಗ್ಗೆ, ಇಷ್ಟು ಬ್ಯುಸಿ ಇದ್ರು ಕೂಡ ಫೋನ್ ಎತ್ತಾರೆ, ಮಾತಾಡ್ತಾರೆ, ಟೈಮ್ ಮಾಡ್ಕೊಂತಾರೆ, ಕೆಲಸನೂ ಮಾಡ್ತಾರೆ. ಅದು ಆಶ್ಚರ್ಯ. 10 ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ. ಸರ್ ನಾಳೆ ಬೇಕು ಸರ್ ನನಗೆ ಅಂದ್ರೆ ಅದು ಎಷ್ಟು ಗಂಟೆ ಕೂತ್ಕೊಂತಾರೋ ಗೊತ್ತಿಲ್ಲ, ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ, ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲು ಇದು ನಾನು ಸ್ಟೇಜ್ ಅಲ್ಲಿ ಕೂತಿದ್ದೀನಿ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ. ಇವರೆಲ್ಲ ಇದ್ರೆ ಸಿನಿಮಾ ಅಷ್ಟೇ. ಅದೇ ತರ ತುಂಬಾ ಜನ ಈ ಸಿನಿಮಾಲ್ ವರ್ಕ್ ಮಾಡಿದ್ದಾರೆ. ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಒಂದು ಲಿಸ್ಟೇ ಇದೆ ನೋಡಿ, ಎಲ್ಲ ನಿತ್ಯರಲ್ಲಿ. ನಾನೆಲ್ಲರೂ ಒಬ್ಬರ ಹೆಸರು ಬಿಡಕ್ ರೆಡಿ ಇಲ್ಲ. ನಾನು ಫೈನಲ್ ಏನದು ಅದೇನ್ರಿ ಪ್ರೀ ರಿಲೀಸ್ ಏನೋ ಒಂದು ಇವೆಂಟ್ ಅಲ್ಲಿ ಫುಲ್ ಒಂದು ಲಿಸ್ಟ್ ತಗೊಂಡ್ಬರ್ತೀನಿ. ಅದು ಇಲ್ಲಿಂದ ಅಲ್ಲಿವರೆಗಿರುತ್ತೆ, ಓದ್ಬಿಡ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಸರ್